ಹೆತ್ತು ಕಳೆಯುವ ವಿಧಿಯು ಎನಗಿರೇ ಎತ್ತಿಯಾಚಿಸಲೆಂತು ಹಸುಳೆಯ ಇತ್ತಿರುವೆನಿದೋ ಕರುಳ ಬಳ್ಳಿಯ ಕತ್ತರಿಸಿ ನಿನಗೆ ಹಸುಳೆಯ ಇತ್ತಿರುವೆನಿದೋ ಕರುಳ ಬಳ್ಳಿಯ ಕತ್ತರಿಸಿ ನಿನಗೆ ಹೌದಯ್ಯ ಚಿತ್ತ ವಿಕಲರ ದೃಷ್ಟಿ ಹಾಯದ ಗುಪ್ತ ತಾಣದೊಳಿವನ ಸೇರಿಸು ಚಿತ್ತ ವಿಕಲರ ದೃಷ್ಟಿ ಹಾಯದ ಗುಪ್ತ ತಾಣದೊಳಿವನ ಸೇರಿಸು ಪೃಥ್ವಿಯೊಳು ಋಣವಿರಲು ಮುಂದಕ್ಕೆ ಕಾಣುವೆಯೆಂದಳಲಿದಳು ಪೃಥ್ವಿಯೊಳು ಋಣವಿರಲು ಮುಂದಕ್ಕೆ ಕಾಣುವೆಯೆಂದಳಲಿದಳು ಹೆದ್ದು ಕಳೆಯುವ ವಿಧಿಯು ಎನಗಿರೇ ಆ ರಂಗ ಅಮ್ಮ, ನಾನೆತ್ತ ಈ ಹಸು ಮಗುವನ್ನು ನಿನ್ನ ಮಡಿಲಿಗಿಡುತ್ತೇನಪ್ಪ. ಯಾಕೆ ಗೊತ್ತೇ? ಈ ಮಗುವನ್ನು ಹೆರುವಂತ ತಾಯಿ ನಾನೇ ಹೊರತು ಪಾಲಿಸುವ, ಮುದ್ದಿಸುವ, ಬೆಳೆಸುವಂತಹ ಯಾವ ಅರ್ಹತೆಯೂ ನನಗಿಲ್ಲ. ಆ ಸೌಭಾಗ್ಯವೂ ನನಗಿಲ್ಲ. ದುಷ್ಟರ ಮಧ್ಯದಲ್ಲಿ ನಾನಿದ್ದೇನೆ. ಯೋಚನೆ ಮಾಡು. ಕಾಗೆಗಳ ಹಿಂಡಿನಲ್ಲಿ ಕೋಗಿಲೆಯ ಮರಿಯೊಂದು ಉಂಟು ಅಂತಾದರೆ ಆ ಕಾಗೆಗಳು ಉಳಿಯುವುದಕ್ಕೆ ಬಿಟ್ಟಾವೆ? ಇಲ್ಲ. ರಾಕ್ಷಸ ಮನಸ್ಸಿನವರ ಅಂತ ಇವರ ಮಧ್ಯದಲ್ಲಿ ನನ್ನ ಹಸು ಕಂದಮ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ಕರುಳ ಬಳ್ಳಿಯನ್ನು ತುಂಡು ಮಾಡಿಕೊಂಡಿದ್ದೇನಪ್ಪ. ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸಿದ್ದೇನೆ ಈ ಮಗುವಿನ. ಕರುಳ ಸಂಬಂಧ ಬಿಡದು, ಆದರೆ ಮನಸ್ಸನ್ನು ಕಲ್ಲಾಗಿಸಿಕೊಂಡು ಈ ನನ್ನ ಕಂದನನ್ನು ನಿನ್ನ ಮಡಿಲಿಗಿಡುತ್ತೇನೆ. ಹೋಗು. ಈ ಪ್ರಪಂಚದಲ್ಲಿ ಕರುಣೆ ಉಳ್ಳವರಿದ್ದಾರೆ, ಮಕ್ಕಳಿಲ್ಲದೆ ಇರುವ ತಂದೆ ತಾಯಿಯಂದಿರಿದ್ದಾರೆ. ಯಾರ ಮಡಿಲಿಗಾದ್ರೂ ಈ ಮಗುವನ್ನು ಹಾಕು. ಈ ಮಗುವನ್ನು ಎಲ್ಲಿಯಾದ್ರೂ ಗುಟ್ಟಾಗಿ ಸಾಕು. ಎಲ್ಲಿಯಾದ್ರೂ ಋಣ ಉಂಟಾದ್ರೆ ಮುಂದೆ ಈ ಮಗುವನ್ನು ಕಾಣುವಂತ ಅದೃಷ್ಟ ಇದ್ದರೆ ನಾನು ಕಾಣುತ್ತೇನೆ. ಇದು ಆ ಶ್ರೀಮಂತದ ದಿನದಲ್ಲಿ ನನ್ನವರು ನನ್ನ ಕೈಗೆ ಈ ಬಂಗಾರದ ಕಡಗವನ್ನು ತೊಡಿಸಿದ್ದರು. ಈ ಕಡಗವನ್ನು ಈ ಮಗುವಿನ ಜೊತೆಯಲ್ಲೇ ಇರಿಸುತ್ತೇನೆ. ಸೌಭಾಗ್ಯ ಇದ್ದರೆ ಮುಂದೆ ಕಾಣುತ್ತೇನೆ. ಹೆದರಬೇಡಿ ಅಮ್ಮ, ಕೊಂಡು ಹೋಗು. ಧೈರ್ಯ ತಾಳಿ. ಎಲ್ಲಾದ್ರೂ ಹೋಗಿ ಈ ಮಗುವನ್ನು ನಾನು ರಕ್ಷಿಸ್ತೇನೆ. ಯಾರು ಉತ್ತರ ಆಗುವುದಿಲ್ಲ. ಹೆತ್ತ ಜನನಿ ಇರಲು ಜಗದಿ ಪುತ್ರ ನೀನು ತಬ್ಬಲಿಯೇ ಹೆತ್ತ ಜನನಿ ಇರಲು ಜಗದಿ ಪುತ್ರ ನೀನು ತಬ್ಬಲಿಯೇ ಅತ್ತು ಅಮ್ಮ ಅತ್ತು ಅಮ್ಮ ಅಮ್ಮ ಅತ್ತು ಅಮ್ಮ ಎನ್ನಬೇಡ ಎಂದು ಮುದ್ದು ಮಾಡಲಿ ಎಂದು ಮುದ್ದು ಮಾಡಲಿ
ಎಂದು ಮುದ್ದು ಮಾಡಲಿ ಅಂದು ಅಮ್ಮ 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 ಅತ್ತು ಅಮ್ಮ ಎನ್ನಬೇಡ ಎಂದು ಮುದ್ದು ಮಾಡಲಿ ಕಂದ ಕರ್ಮಭೂಮಿ ಕೊಳೆಯು ನಿನ್ನ ಮುಸುಕಿ ಕಾಡ ದುಡಿಯಲು ಹೌದಪ್ಪ. ಧರ್ಮ ಎನ್ನುವ ರಕ್ಷೆಯೊಲುಮೆ ನಿನಗೆ ತೊಟ್ಟಿಲಾಗಲಿ ಕಂದ ಧರ್ಮ ಎನ್ನುವ ರಕ್ಷೆಯೊಲುಮೆ ನಿನಗೆ ತೊಟ್ಟಿಲಾಗಲಿ ನಿನಗೆ ತೊಟ್ಟಿಲಾಗಲಿಯೇ ಹೆತ್ತ ಜನನಿ ಇರಲು ಜಗತಿ ಪುತ್ರ ನೀನು ತಪ್ಪಲಿಯೇ ಅತ್ತು ಅಮ್ಮ ಎನ್ನಬೇಡ ಎಂದು ಮುದ್ದು ಮಾಡಲಿ ಮುದ್ದು ಮಾಡಲಿ ಅಮ್ಮ ಎನ್ನಬೇಡ ಅಳಬೇಡ ಮಗನೇ, ಅಳಬೇಡ ಕಂದ, ಅಳಬೇಡ. ಈ ಹೊತ್ತಿಗೆ ನಿನ್ನನ್ನು ಮುದ್ದು ಮಾಡುವುದಕ್ಕೆ ನಿನ್ನ ತಾಯಿ ನಿನ್ನ ಬಳಿಯಲ್ಲಿದ್ದಾಳೆ ಮಗನೇ. ಆದರೆ ನಾಳೆ ದಿವಸ ನೀನು ಅತ್ತು ಅಮ್ಮ ಅಮ್ಮ ಅಂತ ಕೂಗಿದರೆ ನಿನ್ನ ಬಳಿ ಬಂದು ಮುದ್ದು ಮಾಡುವುದಕ್ಕೆ ನಿನ್ನ ಅಮ್ಮ ಇಲ್ಲ ಕಂದ. ಈ ಪ್ರಪಂಚದಲ್ಲಿ ಹೆತ್ತ ತಾಯಿಯಂದರಿಗೆಲ್ಲರಿಗೂ ಮಕ್ಕಳು ಉಳಿಯುತ್ತಾರೆ, ಮಕ್ಕಳು ಬದುಕುತ್ತಾರೆ ಎನ್ನುವ ಹಾಗೇನು ಇಲ್ಲ. ಮಕ್ಕಳನ್ನು ಕಳಕೊಂಡ ತಾಯಿಯಂದಿರಿದ್ದಾರೆ, ಹುಟ್ಟಿದ ಮಕ್ಕಳಿಗೆಲ್ಲರಿಗೂ ತಾಯಿಯಂದಿರು ಬದುಕುತ್ತಾರೆ ಎನ್ನುವ ಹಾಗಿಲ್ಲ. ಹಡಿಯುತ್ತಾ ತಾಯಿಯಂದಿರು ಸಾಯುತ್ತಾರೆ, ವಿಧಿ ಲಿಖಿತ ಮಗನೇ. ಆದರೆ ಬದುಕಿರುತ್ತಾ ನಿನ್ನ ಪಾಲಿಗೆ ನಿನ್ನ ತಾಯಿ ಸತ್ತಳು ಕಂದ, ಸತ್ತಳು. ತಾಯಿ ಬದುಕಿರುವಾಗಲೇ ತಬ್ಬಲಿಯಾಗಿ ಬಿಟ್ಟೆ, ತಂದೆ ಇರುತ್ತಾ ಅನಾಥನಾದೆ. ನಾವು ಆಚರಿಸಿದ ಧರ್ಮವೇ ನಿನಗೆ ತೊಟ್ಟಿಲಾಗಲಿ, ನಿನ್ನನ್ನು ಕಾಪಾಡಲಿ ಮಗನೇ. ಕ್ಷಮಿಸು ಕಂದ, ಅಳಬೇಡ ಮಗನೇ, ಅಳಬೇಡ, ಅಳಬೇಡ. ಧೈರ್ಯದಿಂದಿರಿ ಅಮ್ಮ, ಮುಂದೊಂದು ದಿನ ಇದ್ದರೆ ಕಾಣುತ್ತೇನೆ ಮಗ. ಆ ಜಾಗ್ರತೆ ಕಂದ ಮಾಯಗಾರ ವಿಧಿಯು ಕಣ್ಣ ಮುಚ್ಚೆಯಾಡಿದ